ಸೊ ಹಾಯ್ ಸ್ನೇಹಿತರೆ, ಹೇಗಿದ್ದೀರಾ? ಐ ಹೋಪ್ ಪ್ರತಿಯೊಬ್ಬರು ಸೂಪರ್ ಆಗಿದ್ದೀರಾ, ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ನೋಡಿ ಸ್ನೇಹಿತರೆ, ಪ್ರತಿಯೊಬ್ಬರ ಒಂದು ಆಸೆ ಆಸ್ ಎ ಬ್ಯಾಂಕ್ ನಲ್ಲಿ ಆಸ್ ಎ ಎಂಪ್ಲಾಯ್ ಆಗಿ ಒಂದು ವರ್ಕ್ ಅನ್ನ ಮಾಡಬೇಕು, ಒಂದು ಒಳ್ಳೆಯ ಒಂದು ಜಾಬ್ ಮಾಡಬೇಕು ಅಂತಹ ಪ್ರತಿಯೊಬ್ಬರ ಒಂದು ಆಸೆ ಇದ್ದೇ ಇರುತ್ತೆ. ಕೆಲವೊಂದು ಬಾರಿ ಅವಕಾಶಗಳು ಸಿಗುತ್ತೆ, ಇನ್ನು ಕೆಲವೊಂದು ಬಾರಿ ಅವಕಾಶಗಳು ಸಿಗಲ್ಲ. ಕಾರಣ ಏನಂದ್ರೆ ಈ ರೀತಿಯಾಗಿರುವಂತಹ ಒಂದು ಜಾಬ್ಗಳ ಬಗ್ಗೆ ಒಂದು ಸಂಪೂರ್ಣವಾಗಿರುವಂತಹ ಒಂದು ಮಾಹಿತಿಯನ್ನ ಯಾರು ಒಂದು ಶೇರ್ ಅನ್ನೋದು ಮಾಡುವುದಿಲ್ಲ. ಓಕೆನಾ? ಮಾತಾಡಕ್ ಹೋದ್ರೆ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ ಕಡೆಯಿಂದ 100 200 ಸುಮಾರು 1500 ಪೋಸ್ಟ್ಗಳಿಗೆ ಸಂಬಂಧಪಟ್ಟಂತಹ ಒಂದು ಡೀಟೇಲ್ ಆಗಿರುವಂತಹ ಒಂದು ನೋಟಿಫಿಕೇಶನ್ ಇಲ್ಲಿ ರಿಲೀಸ್ ಅನ್ನೋದು ಮಾಡಿದ್ದಾರೆ. ಓಕೆನಾ? ಒಂದು ಸೆಂಟ್ರಲ್ ಗವರ್ನಮೆಂಟ್ ಕಡೆಯಿಂದ ರಿಲೀಸ್ ಮಾಡಿರೋದ್ರಿಂದ ನಮ್ಮ ಒಂದು ಕರ್ನಾಟಕ ಒಂದು ಸ್ಟೇಟ್ಗೂ ಕೂಡ ಇಂತಿಷ್ಟು ಅಂತ ಒಂದು ಪೋಸ್ಟ್ ಸೀಟ್ಸ್ ಗಳು ಅಂತ ಇಲ್ಲಿ ಒಂದು ಅನೌನ್ಸ್ಮೆಂಟ್ ಅನ್ನೋದು ಮಾಡಿದ್ದಾರೆ. ಈ ಒಂದು ಹುದ್ದೆಯಲ್ಲಿ ಒಂದು ಸ್ಪೆಷಾಲಿಟಿ ಅಥವಾ ಒಂದು ವಿಶೇಷತೆ ಏನಂದ್ರೆ, ನಮ್ಮ ಒಂದು ಕರ್ನಾಟಕದ ಒಂದು ಕ್ಯಾಂಡಿಡೇಟ್ ಗಳಿಗೆ ಏನು ಒಂದು ಕನ್ನಡ ಓದುವುದು ಬರೆಯುವುದು ಕಡ್ಡಾಯ ಅಂತ ಇಲ್ಲಿ ಒಂದು ಹೇಳಿದ್ದಾರೆ. ಅಷ್ಟೇ ಅಲ್ಲ, ತಮ್ಮ ಒಂದು ಎಕ್ಸಾಮಿನೇಷನ್ ಏನಿರುತ್ತೆ ಅದರ ಭಾಷೆಯಲ್ಲೇ ಬರೆಯುವುದಕ್ಕೆ ಇಲ್ಲಿ ಒಂದು ಅವಕಾಶ ಸಹ ಇಲ್ಲಿ ಒಂದು ಮಾಡಿಕೊಟ್ಟಿದ್ದಾರೆ. ಒಂದು ಕರ್ನಾಟಕದಿಂದ ಮೇಲ್ ಆಗಿರ್ಬೋದು, ಫಿಮೇಲ್ ಆಗಿರ್ಬೋದು, ಪ್ರತಿಯೊಬ್ಬರು ಇಲ್ಲಿ ಒಂದು ಅಪ್ಲೈ ಅನ್ನ ಮಾಡಬಹುದು. ಅಂದ್ರೆ ಈ ಒಂದು ವಿಡಿಯೋನ ತಾವು ಕೊನೆ ತನಕ ನೋಡ್ತಾ ಅರ್ಥ ಮಾಡ್ಕೊಂಡು ತಾವು ಅಪ್ಲೈ ಅನ್ನ ಮಾಡ್ತಾ ತಾವು ಒಂದು ಫ್ರೆಂಡ್ ಸರ್ಕಲ್ ಅಲ್ಲೂ ಸಹ ತಾವು ಶೇರ್ ಅನ್ನೋದು ಮಾಡ್ಕೊಳ್ಳಿ. ಸೊ ಬನ್ನಿ ಸ್ಕ್ರೀನ್ ಮೇಲೆ ಹೋಗೋಣ. ರೈತರು ತಾವು ಇಲ್ಲಿ ಸ್ಕ್ರೀನ್ ಮೇಲೆ ತಾವು ಅಬ್ಸರ್ವ್ ಅನ್ನ ಮಾಡಬಹುದು. ಈ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತಹ ಒಂದು ಡೀಟೇಲ್ ಆಗಿರುವಂತಹ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ನೋಟಿಫಿಕೇಶನ್ ಇಲ್ಲಿ ನಾನು ಓಪನ್ ಮಾಡ್ಕೊಂಡಿದ್ದೀನಿ. ಒಂದು ಗೊತ್ತಿರಲಿ, ಈ ಒಂದು ಚಾನಲ್ ಮುಖಾಂತರ ಸಿಗುವಂತಹ ಪ್ರತಿ ಒಂದು ಜಾಬ್ಗಳ ಒಂದು ಅಪ್ಡೇಟ್ಗಳು ಏನಿರುತ್ತೆ, ನಾವು ಅಪ್ಡೇಟ್ಗಳು ಕೊಡುವ ಮುಂಚೆ ತಮಗೆ ಒಂದು ಡೀಟೇಲ್ ಆಗಿರುವಂತಹ ಒಂದು ನೋಟಿಫಿಕೇಶನ್ ತೋರಿಸಿ ನಂತರ ನಾವು ಕಂಪ್ಲೀಟ್ ಆಗಿರುವಂತಹ ಒಂದು ಮಾಹಿತಿಯನ್ನ ಶೇರ್ ಅನ್ನ ಮಾಡಕ್ಕೆ ಇಷ್ಟಪಡ್ತೀವಿ. ಅದನ್ನ ಬಿಟ್ಟು ಯಾವುದೇ ರೀತಿಯಂತಹ ಒಂದು ಫೇಕ್ ಆಗಿರುವಂತಹ ಒಂದು ಇನ್ಫಾರ್ಮೇಶನ್ ಶೇರ್ ಅನ್ನೋದು ಮಾಡುವುದಿಲ್ಲ. ನಮ್ಮ ಒಂದು ಕರ್ನಾಟಕದಿಂದ ಭಾರತದಿಂದ ಪ್ರತಿ ಒಂದು ಗವರ್ನಮೆಂಟ್ ಜಾಬ್ಗಳ ಒಂದು ರಿಲೇಟೆಡ್ ಆಗಿರುವಂತಹ ಒಂದು ಇನ್ಫಾರ್ಮೇಶನ್ಗೋಸ್ಕರ ತಾವು ಆದಷ್ಟು ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಅನ್ನ ಮಾಡಿಕೊಂಡು ಈ ಒಂದು ಚಾನಲ್ಗೆ ತಾವು ಸಪೋರ್ಟ್ ಅನ್ನೋದು ತಾವು ತೋರಿಸಬಹುದು. ಓಕೆನಾ? ಈ ಒಂದು ಹುದ್ದೆಯ ಬಗ್ಗೆ ಇಲ್ಲಿ ಒಂದು ಮಾತಾಡಕ್ ಹೋದ್ರೆ ಸ್ನೇಹಿತರೆ, ಸಿಂಪಲ್ ಆಗಿ ತಮಗೆ ಒಂದು ಅರ್ಥ ಮಾಡಿಸ್ಕೊಳ್ಳೋದಕ್ಕೆ ಈ ರೀತಿಯಾಗಿರುವಂತಹ ಒಂದು ಡೇಟಾನ ನಾವು ಪ್ರೊವೈಡ್ ಅನ್ನ ಮಾಡಿಬಿಡ್ತೀವಿ. ಈಸಿಯಾಗಿ ತಮಗೂ ಒಂದು ಅರ್ಥ ಆಗ್ಬಿಡುತ್ತೆ, ಕ್ಲಾರಿಟಿಯಾಗಿ ಸಿಗ್ಬಿಡುತ್ತೆ. ನೋಟಿಫಿಕೇಶನ್ ಅಲ್ಲೇ ನಾವು ಹೋಗಿದ್ರೆ ನಾವು ಹುಡುಕ್ಬೇಕಾಗಿರುತ್ತೆ. ಓಕೆನಾ? ಇದರ ಒಂದು ಏಜ್ ಲಿಮಿಟ್ ಎಲ್ಲಿದೆ, ಎಜುಕೇಶನ್ ಕ್ವಾಲಿಫಿಕೇಶನ್ ಎಲ್ಲಿದೆ, ಈ ಎಕ್ಸಾಮ್ ಪ್ಯಾಟರ್ನ್ ಎಲ್ಲಿದೆ ಅಂತ ನಾವು ಹುಡುಕ್ಬೇಕಾಗಿರುತ್ತೆ. ಸಿಂಪಲ್ ಆಗಿ ಈ ರೀತಿಯಾಗಿರುವಂತಹ ಒಂದು ಡೇಟಾನ ನಾವು ಶೇರ್ ಅನ್ನ ಮಾಡಿಬಿಟ್ರೆ ಆರಾಮಾಗಿ ತಾವು ಅರ್ಥ ಮಾಡಿಕೊಂಡು ಆರಾಮ್ಸೆ ತಾವು ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ ತಾವು ಇಲ್ಲಿ ಹಾಕಬಹುದು. ಓಕೆನಾ? ಇಲ್ಲಿ ಒಂದು ಮಾತಾಡಕ್ ಹೋದ್ರೆ ನೋಡ್ಬೋದು ಸ್ನೇಹಿತರೆ, ಇಂಡಿಯನ್ ಬ್ಯಾಂಕ್ ಕಡೆಯಿಂದ ಈ ಒಂದು 2025 ಇಲ್ಲಿ ಒಂದು ನೋಟಿಫಿಕೇಶನ್ ಇಲ್ಲಿ ರಿಲೀಸ್ ಅನ್ನೋದು ಮಾಡಿದ್ದಾರೆ. ಓಕೆನಾ? ಇದರ ಒಂದು ಸ್ಟಾರ್ಟಿಂಗ್ ಡೇಟ್ ಬಗ್ಗೆ ಮಾತಾಡಕ್ ಹೋದ್ರೆ ಆಲ್ರೆಡಿ ಒಂದು ಸ್ಟಾರ್ಟ್ ಆಗಿದ್ದು, ಲಾಸ್ಟ್ ಡೇಟ್ ಬಗ್ಗೆ ಮಾತಾಡಕ್ ಹೋದ್ರೆ ನಾಳೆ ತಿಂಗಳು 7ನೇ ತಾರೀಕೆ ಇದರ ಲಾಸ್ಟ್ ಅಂಡ್ ಫೈನಲ್ ಆಗಿರುವಂತಹ ಒಂದು ಡೇಟ್ ಇರುತ್ತೆ. ಆದಷ್ಟು ನಮ್ಮ ಒಂದು ಕರ್ನಾಟಕದ ಒಂದು ಕ್ಯಾಂಡಿಡೇಟ್ಗಳು ಈ ಒಂದು ವಿಡಿಯೋನ ತಾವು ಕೊನೆ ತನಕ ನೋಡಿ ಆರಾಮಾಗಿ ತಾವು ಆದಷ್ಟು ತಾವು ಅಪ್ಲಿಕೇಶನ್ ತಾವು ಇಲ್ಲಿ ಒಂದು ಹಾಕುವುದಕ್ಕೆ ಪ್ರಯತ್ನವನ್ನ ತಾವು ಮಾಡಿ. ಇಲ್ಲಿ ಟೋಟಲ್ ಆಗಿರುವಂತಹ ಒಂದು ಪೋಸ್ಟ್ ಗಳ ಬಗ್ಗೆ ಮಾತಾಡ್ಕೋದ್ರೆ ಸ್ನೇಹಿತರೆ, ತಾವು ನೋಡಬಹುದು 1500 ಪೋಸ್ಟ್ ಅಥವಾ ಒಂದು ಸೀಟ್ಸ್ ಅನ್ನ ಇಲ್ಲಿ ಒಂದು ಅಲರ್ಟ್ ಅನ್ನೋದು ಇಲ್ಲಿ ಒಂದು ಮಾಡಿದ್ದಾರೆ. ಓಕೆನಾ? ಇದು ಒಂದು ಸೆಂಟ್ರಲ್ ಗವರ್ನಮೆಂಟ್ ಕಡೆಯಿಂದ ರಿಲೀಸ್ ಮಾಡಿರೋದ್ರಿಂದ ನಮ್ಮ ಒಂದು ಕರ್ನಾಟಕ ಒಂದು ಸ್ಟೇಟ್ ಕೂಡ ಇಂತಿಷ್ಟು ಅಂತ ಒಂದು ಪೋಸ್ಟ್ ಅನ್ನ ಇಲ್ಲಿ ಒಂದು ರಿಲೀಸ್ ಅನ್ನೋದು ಮಾಡಿದ್ದಾರೆ. ಅಷ್ಟೇ ಅಲ್ಲ, ಕ್ಯಾಟಗರಿ ವೈಸ್ ಕೂಡ ಇಂತಿಷ್ಟೇ ಪೋಸ್ಟ್ ಅಂತಾನು ಕೂಡ ಇಲ್ಲಿ ಒಂದು ಮೆನ್ಷನ್ ಅನ್ನ ಸಹ ಇಲ್ಲಿ ಒಂದು ಮಾಡಿದ್ದಾರೆ. ಇಲ್ಲಿ ಎಲಿಜಿಬಿಲಿಟಿ ಡೀಟೇಲ್ಸ್ ಬಗ್ಗೆ ಮಾತಾಡಕ್ ಹೋದ್ರೆ ಸ್ನೇಹಿತರೆ, ತಾವು ನೋಡಬಹುದು ಎನಿ ಗ್ರಾಜುಯೇಟ್ ಆರ್ ಡಿಗ್ರಿ ಅಂತ ಇಲ್ಲಿ ಒಂದು ಮೆನ್ಷನ್ ಅನ್ನ ಮಾಡಿದ್ದಾರೆ. ನಮ್ಮ ಒಂದು ಕರ್ನಾಟಕದಲ್ಲಿ ತಾವು ಯಾವುದೇ ಒಂದು ಯೂನಿವರ್ಸಿಟಿಯಿಂದ ಒಂದು ಡಿಗ್ರಿಯನ್ನ ತಾವು ಕಂಪ್ಲೀಟ್ ಮಾಡ್ಕೊಳ್ಬೇಕು. ಯಾವ ಒಂದು ಡಿಗ್ರಿ ಅಂದ್ರೆ BSc ಆಗಿರ್ಬೋದು, BCom ಆಗಿರ್ಬೋದು, BA, BBA, ಇಂಜಿನಿಯರಿಂಗ್ ಈ ರೀತಿಯಾಗಿರುವಂತಹ ಒಂದು ಡಿಗ್ರಿಯನ್ನ ತಾವು ಕಂಪ್ಲೀಟ್ ಅನ್ನ ಮಾಡ್ಕೊಂಡಿದ್ರೆ ಯಾವುದೇ ರೀತಿಯಂತಹ ಒಂದು ಅನುಭವವನ್ನ ಕೇಳ್ದಿರಾ ಕೇವಲ ಒಂದು ಡಿಗ್ರಿಯನ್ನ ತಾವು ಕಂಪ್ಲೀಟ್ ಅನ್ನ ಮಾಡ್ಕೊಂಡಿದ್ರೆ ಪ್ರತಿಯೊಬ್ಬ ಒಂದು ಕ್ಯಾಂಡಿಡೇಟ್ ಕೂಡ ಇಲ್ಲಿ ಒಂದು ವೇಕೆನ್ಸಿಗೆ ಅಪ್ಲಿಕೇಶನ್ ತಾವು ಹಾಕಬಹುದು. ಇಲ್ಲಿ ಮೇಲ್ ಫಿಮೇಲ್ ಕೂಡ ಇಲ್ಲಿ ಒಂದು ಎಲಿಜಿಬಲ್ ಆಗಿರ್ತಾರೆ ಅಪ್ಲೈ ಅನ್ನೋದು ಮಾಡುವುದಕ್ಕೆ. ಏಜ್ ಲಿಮಿಟ್ ಅನ್ನ ತಾವು ಇಲ್ಲಿ ಅಬ್ಸರ್ವ್ ಅನ್ನ ಮಾಡಬಹುದು. ನಿಮ್ಮ ಒಂದು ಏಜ್ ಅನ್ನ 31/7/2025 ಇಲ್ಲಿ ಒಂದು ಕ್ಯಾಲ್ಕುಲೇಟ್ ಅನ್ನ ಮಾಡಿದಾಗ ಮಿನಿಮಮ್ ಆಗಿರುವಂತಹ ಒಂದು ಏಜ್ 20 ವರ್ಷ ಮತ್ತು ಮ್ಯಾಕ್ಸಿಮಮ್ ಆಗಿರುವಂತಹ ಒಂದು ಏಜ್ 28 ವರ್ಷ ಅಂತ ಇಲ್ಲಿ ಒಂದು ಏಜ್ ಲಿಮಿಟ್ ಅನ್ನೋದು ಕೇಳಿದ್ದಾರೆ. ಓಕೆ ಬ್ರದರ್, ನಮ್ದು 28 ವರ್ಷಕ್ಕಿಂತ ಮೇಲೂ ನಮ್ಮ ಒಂದು ಏಜ್ ಆಗಿದೆ, ನಾವು ಡಿಗ್ರಿಯನ್ನ ಮಾಡ್ಕೊಂಡಿದ್ದೀವಿ, ನಾವು ಅಪ್ಲೈ ಅನ್ನ ಮಾಡಬಹುದು ಅಂದ್ರೆ ಖಂಡಿತವಾಗಿ ತಾವು ಅಪ್ಲೈ ಅನ್ನ ಮಾಡಬಹುದು. ಏನಕ್ಕಂದ್ರೆ ಇಲ್ಲಿ ಏಜ್ ಅಲ್ಲಿ ರಿಲ್ಯಾಕ್ಸೇಷನ್ಸ್ ಅನ್ನೋದು ಇಲ್ಲಿ ಒಂದು ಕೊಟ್ಟಿರ್ತಾರೆ. ಇದು ಬಹಳ ಒಂದು ಪ್ಲಸ್ ಪಾಯಿಂಟ್ ಇಲ್ಲಿ ಒಂದು ಆಗುತ್ತೆ.
ನೋಡಬಹುದು SC/ST ನ ಒಂದು ಕ್ಯಾಟಗರಿ 5 ವರ್ಷ ಏಜ್ ಅಲ್ಲಿ ರಿಲ್ಯಾಕ್ಸೇಷನ್, OBC ಗೆ 3 ವರ್ಷ, PWD ನಲ್ಲಿ ಜನರಲ್ ಗೆ 10 ವರ್ಷ, SC/ST ಗೆ 15, OBC ಗೆ 13 ವರ್ಷ ಅಂತಾನೆ ಹೇಳಿದ್ದಾರೆ. ಎಕ್ಸ್ ಸರ್ವಿಸ್ ಮ್ಯಾನ್ ಗೆ ಸರ್ವಿಸ್ ಇಯರ್ ಪ್ಲಸ್ 3 ವರ್ಷದ ಏಜ್ ಅಲ್ಲಿ ರಿಲ್ಯಾಕ್ಸೇಷನ್ಸ್ ಕೂಡ ಇಲ್ಲಿ ಒಂದು ಕೊಟ್ಟಿದ್ದಾರೆ. ಓಕೆನಾ, ಆದಷ್ಟು ತಮ್ಮ ಒಂದು ಏಜ್ ಬಗ್ಗೆ ತಾವು ಗಮನವನ್ನು ಕೊಟ್ಟು ಆದಷ್ಟು ಪ್ರತಿಯೊಬ್ಬರು ಅಪ್ಲೈನ ಮಾಡೋದಕ್ಕೆ ತಾವು ಪ್ರಯತ್ನವನ್ನ ಮಾಡಬಹುದು. ಅಪ್ಲಿಕೇಶನ್ ಫೀಸ್ ಅನ್ನ ತಾವು ಅಬ್ಸರ್ವ್ ಮಾಡಬಹುದು. ಜನರಲ್ ಆಗಿರ್ಬೋದು OBC EWS ಗೆ 800 ರೂಪಾಯಿ ಅಂತ ಇಲ್ಲಿ ಒಂದು ಎಕ್ಸಾಮಿನೇಷನ್ ಫೀಸ್ ಅನ್ನ ಇಲ್ಲಿ ಒಂದು ಕೇಳಿದ್ದು, SC/ST ಮತ್ತು EWS ಗೆ ಕೇವಲ 175 ರೂಪಾಯಿ ಮಾತ್ರ ಇಲ್ಲಿ ಒಂದು ಎಕ್ಸಾಮಿನೇಷನ್ ಫೀಸ್ ಅನ್ನೋದು ಇಲ್ಲಿ ಒಂದು ಕೇಳಿರ್ತಾರೆ. ಈಗ ಬಹಳ ಒಂದು ಮುಖ್ಯವಾಗಿರುವಂತಹ ಒಂದು ಸೆಲೆಕ್ಷನ್ ಪ್ರೋಸೆಸ್ ಅಥವಾ ಒಂದು ಆಯ್ಕೆಯ ಒಂದು ವಿಧಾನಕ್ಕೆ ತಾವು ಬಂದಾಗ ಇಲ್ಲಿ ಬಹಳ ಒಂದು ಕೇರ್ಫುಲ್ ಆಗಿ ತಾವು ಅರ್ಥವನ್ನ ತಾವು ಮಾಡ್ಕೋಬೇಕಾಗಿರುವಂತದ್ದು. ನೋಡಬಹುದು, ಸೆಲೆಕ್ಷನ್ ವಿಲ್ ಬಿ ಬೇಸ್ಡ್ ಆನ್ ಆನ್ಲೈನ್ ರಿಟರ್ನ್ ಟೆಸ್ಟ್, ಆಬ್ಜೆಕ್ಟಿವ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅಂತ ಇಲ್ಲಿ ಒಂದು ಮೆನ್ಷನ್ ಮಾಡಿದ್ದಾರೆ ಸ್ನೇಹಿತರೆ. ಓಕೆನಾ, ಯಾವ ರೀತಿ ಇರುತ್ತೆ ತಮ್ಮ ಒಂದು ಎಕ್ಸಾಮಿನೇಷನ್ ಅಂದ್ರೆ ಏನೋ ಒಂದು ಥಿಯರಿ ಟೈಪ್ ತಾವು ಕೂತು ಬರೆಯುವಂತಹ ಒಂದು ಅವಶ್ಯಕತೆ ಇಲ್ಲ. ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅನ್ನೋದು ಇಲ್ಲಿ ಒಂದು ಕೊಟ್ಟಿರ್ತಾರೆ. ಸಿಂಪಲ್ ಆಗಿ ತಮಗೆ ಅರ್ಥ ಆಗಿರುತ್ತೆ. ಒಂದು ಕ್ವಶನ್ ಅನ್ನ ಕೊಟ್ಟಿರ್ತಾರೆ, ಅದರ ಒಂದು ರಿಲೇಟೆಡ್ ಆಗಿರುವಂತಹ ಒಂದು 4 ಆನ್ಸರ್ ಇರುತ್ತೆ. ಆ ಒಂದು 4 ಆನ್ಸರ್ ಅಲ್ಲಿ ಯಾವುದು ಸರಿಯಾಗಿರುವಂತಹ ಒಂದು ಆನ್ಸರ್ ಅಂತ ತಾವು ಐಡೆಂಟಿಫೈ ಮಾಡಿ ತಾವು ಟಿಕ್ ಅನ್ನ ಮಾಡಬೇಕಾಗಿರುತ್ತೆ. ಸಿಂಪಲ್ ಆಗಿರುವಂತಹ ಒಂದು ಎಕ್ಸಾಮಿನೇಷನ್ ಪ್ರೋಸೆಸ್ ಇರುತ್ತೆ. ಅಷ್ಟೇ ಅಲ್ಲ, ತಾವು ಅಬ್ಸರ್ವ್ ಮಾಡಬಹುದು ಬಹಳ ಒಂದು ಮುಖ್ಯವಾಗಿ ದ ಎಕ್ಸಾಮ್ ವಿಲ್ ಬಿ ಕಂಡಕ್ಟೆಡ್ ಇನ್ ಇಂಗ್ಲಿಷ್, ಹಿಂದಿ. ಅಬ್ಸಲ್ಯೂಟ್ಲಿ ಪ್ರತಿಯೊಂದು ಎಕ್ಸಾಮಿನೇಷನ್ ಏನೋ ಒಂದು ಇಂಗ್ಲಿಷ್ ನಲ್ಲಿ ಅಥವಾ ಒಂದು ಹಿಂದಿನಲ್ಲಿ ಏನೋ ಒಂದು ಎಕ್ಸಾಮ್ ಕ್ವಶನ್ ಪೇಪರ್ ಅನ್ನೋದು ಇಲ್ಲಿ ಒಂದು ಪ್ರಿಂಟ್ ಆಗುತ್ತೆ. ಬಟ್ ತಾವು ನೋಡಬಹುದು ಅಂಡ್ ರೀಜನಲ್ ಲ್ಯಾಂಗ್ವೇಜ್ ಫಾರ್ ಕರ್ನಾಟಕ ಸ್ಟೇಟ್ ಪೇಪರ್ ವಿಲ್ ಬಿ ಅವೈಲೇಬಲ್ ಇನ್ ಕನ್ನಡ ಲ್ಯಾಂಗ್ವೇಜ್ ಅಂತ ಇಲ್ಲಿ ಒಂದು ಮೆನ್ಷನ್ ಮಾಡಿದ್ದಾರೆ. ನಮ್ಮ ಒಂದು ಕರ್ನಾಟಕ ಒಂದು ಸ್ಟೇಟ್ಗೆ ಕ್ವಶನ್ ಪೇಪರ್ ಏನಿದೆ ಕನ್ನಡದಲ್ಲಿಯೂ ಸಹ ಬರುತ್ತೆ. ತಾವು ಕನ್ನಡದಲ್ಲಿಯೂ ಏನು ತಾವು ಎಕ್ಸಾಮಿನೇಷನ್ ಅಥವಾ ಒಂದು ಪರೀಕ್ಷೆ ತಾವು ಇಲ್ಲಿ ಬರೀಬಹುದು. ಇದು ಒಂದು ಪ್ಲಸ್ ಪಾಯಿಂಟ್ ಆಗುತ್ತೆ. ಓಕೆನಾ, ಕೆಲವೊಂದು ಕ್ಯಾಂಡಿಡೇಟ್ ಗಳಿಗೆ ಇಂಗ್ಲಿಷ್ ನಲ್ಲಿ ಸ್ವಲ್ಪ ಒಂದು ತೊಂದರೆ ಆಗುತ್ತೆ ಏನೋ ಒಂದು ಬರೆಯುವುದಕ್ಕೆ, ಅರ್ಥವನ್ನ ಮಾಡ್ಕೊಳ್ಳಕ್ಕೆ. ಓಕೆನಾ, ಅಂತಹ ಒಂದು ಕ್ಯಾಂಡಿಡೇಟ್ ಆರಾಮ್ಸೆ ತಾವು ಏನು ಈ ಒಂದು ಎಕ್ಸಾಮಿನೇಷನ್ ಪರೀಕ್ಷೆಯನ್ನು ತಾವು ಬರೀಬಹುದು. ನಂತರ ತಾವು ನೋಡಬಹುದು ಶಾರ್ಟ್ ಲಿಸ್ಟ್ ಕ್ಯಾಂಡಿಡೇಟ್ ವಿಲ್ ಗೋ ಫಾರ್ LLPT ಟೆಸ್ಟ್, ಅಂದ್ರೆ ಲೋಕಲ್ ಲ್ಯಾಂಗ್ವೇಜ್ ಪ್ರೊಫಿಷಿಯನ್ಸಿ ಟೆಸ್ಟ್ ಗೆ ತಾವು ಇಲ್ಲಿ ಅಟೆಂಡ್ ಆಗಬೇಕಾಗಿರುತ್ತೆ. ಓಕೆನಾ, ಎಕ್ಸಾಮ್ ತಾವು ಬರೀತೀರಾ, ಎಕ್ಸಾಮ್ ನಲ್ಲಿ ತಾವು ಶಾರ್ಟ್ ಲಿಸ್ಟ್ ಆದ್ರೆ ತಾವು ಸೆಲೆಕ್ಟ್ ಆದ್ರೆ ಎಕ್ಸಾಮಿನೇಷನ್ಸ್ ನಲ್ಲಿ ತಾವು LLPT ಅಂತ ಒಂದು ಟೆಸ್ಟ್ ಗೆ ತಾವು ಹೋಗ್ಬೇಕಾಗಿರುತ್ತೆ. ಅಂದ್ರೆ ಲೋಕಲ್ ಲ್ಯಾಂಗ್ವೇಜ್ ಪ್ರೊಫಿಷಿಯನ್ಸಿ ಟೆಸ್ಟ್ ಗೆ ತಾವು ಹೋಗ್ಬೇಕಾಗಿರುತ್ತೆ. ಏನ್ ಬ್ರದರ್ ಇದರ ಒಂದು ಅರ್ಥ ಏನ್ ಬ್ರದರ್ ಅಂದ್ರೆ, ನೋಡಿ ಇದು ಸೆಂಟ್ರಲ್ ಗವರ್ನಮೆಂಟ್ ನ ಒಂದು ಜಾಬ್ ಆಗಿರೋದ್ರಿಂದ ಪ್ರತಿ ಒಂದು ರಾಜ್ಯಕ್ಕೂ ಕೂಡ ಇಲ್ಲಿ ಒಂದು ವೇಕೆನ್ಸಿಗಳನ್ನ ರಿಲೀಸ್ ಮಾಡಿರೋದ್ರಿಂದ ನಿಮ್ಮ ಒಂದು ಜಾಬ್ ಏನಿರುತ್ತೆ ನಮ್ಮ ಒಂದು ಕರ್ನಾಟಕದಲ್ಲೇ ಇರುತ್ತೆ. ಸೊ ಕರ್ನಾಟಕ ಅಂದ್ರೆ ತಮಗೆ ಒಂದು ಲೋಕಲ್ ಲ್ಯಾಂಗ್ವೇಜ್ ತಮಗೆ ಒಂದು ಬರಬೇಕು, ಅಂದ್ರೆ ಕನ್ನಡ ಭಾಷೆ ತಮಗೆ ಓದುವುದು ಬರೆಯುವುದು ಬರಬೇಕು ಅಂತ ಒಂದು ರೀಸನ್ ಇಂದ ಈ ಒಂದು LLPT ಟೆಸ್ಟ್ ಅನ್ನೋದು ಇಲ್ಲಿ ಒಂದು ಮಾಡ್ತಾರೆ. ಪ್ರತಿಯೊಬ್ಬರು ಈ ಒಂದು LLPT ಟೆಸ್ಟ್ ಗೆ ಒಂದು ಅಟೆಂಡ್ ಆಗ್ಬೇಕಂತ ಖಂಡಿತವಾಗಿ ಇಲ್ಲ. ಯಾರೆಲ್ಲ ತಮ್ಮ ಒಂದು SLC ನಲ್ಲಿ ಲೋಕಲ್ ಲ್ಯಾಂಗ್ವೇಜ್ ಸಬ್ಜೆಕ್ಟ್ ಓದಿರ್ತೀರಿ, ಅಂದ್ರೆ ಒಂದು ಕನ್ನಡ ಭಾಷೆಯ ಒಂದು ಸಬ್ಜೆಕ್ಟ್ ಅಥವಾ ಒಂದು ಸಿಲೆಬಸ್ ಅನ್ನ ತಾವು ಓದಿರ್ತೀರಿ, ಅಂತಹ ಒಂದು ಕ್ಯಾಂಡಿಡೇಟ್ಗಳು ಏನೋ ಒಂದು ಈ ಒಂದು LLPT ಟೆಸ್ಟ್ ಗೆ ಅಟೆಂಡ್ ಆಗುವಂತಹ ಒಂದು ಅವಶ್ಯಕತೆ ಇಲ್ಲ. ಅದರ ಒಂದು ಬದಲಾಗಿ ತಾವು SLC ನಲ್ಲಿ ಸೆಕೆಂಡ್ PUC ಯಲ್ಲಿ ಕನ್ನಡ ಸಬ್ಜೆಕ್ಟ್ ಅನ್ನ ಓದದೇ ಇದ್ರೆ ಖಂಡಿತವಾಗಿ ತಾವು ಏನೋ ಒಂದು ಅಟೆಂಡ್ ಆಗ್ಲೇಬೇಕಾಗಿರುವಂತದ್ದು. ಓಕೆನಾ, ಎರಡಾಯ್ತು. ನಂತರ ಮೂರನೇದಾಗಿ ಇಲ್ಲಿ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಗೆ ಹೋಗ್ಬೇಕಾಗಿರುತ್ತೆ ಮತ್ತು ಮೆಡಿಕಲ್ ಟೆಸ್ಟ್ ಗೆ ಹೋಗ್ಬೇಕಾಗಿರುತ್ತೆ. ಅಷ್ಟೇ ಅಲ್ಲ, ಇಲ್ಲಿ ಯಾವುದೇ ರೀತಿಯಂತಹ ಒಂದು ಇಂಟರ್ವ್ಯೂ ಸಹ ಇಲ್ಲಿ ಒಂದು ಇರುವುದಿಲ್ಲ. ಇದು ಕೂಡ ಒಂದು ಪ್ಲಸ್ ಪಾಯಿಂಟ್ ಇಲ್ಲಿ ಒಂದು ಆಗಿರುತ್ತೆ. ಓಕೆನಾ, ಎಕ್ಸಾಮ್ ಪ್ಯಾಟರ್ನ್ ಅಥವಾ ಒಂದು ಪರೀಕ್ಷೆಯ ಒಂದು ವಿಧಾನ ಕಡೆ ನಾವು ಗಮನವನ್ನು ಕೊಟ್ಟಾಗ ತಾವು ನೋಡಬಹುದು ಟೋಟಲ್ ಆಗಿ ಸ್ನೇಹಿತರೆ ಇಲ್ಲಿ 100 ಕ್ವಶನ್ಸ್ ಇರುತ್ತೆ, 100 ಮಾರ್ಕ್ಸ್ ಇರುತ್ತೆ. ಸುಮಾರು 1 ಗಂಟೆಯ ಒಂದು ಕಾಲಾವಕಾಶ ಕೊಟ್ಟು 0.25 ನೆಗೆಟಿವ್ಸ್ ಮಾರ್ಕ್ಸ್ ಸಹ ಇಲ್ಲಿ ಒಂದು ಪ್ರೊವೈಡ್ ಅನ್ನೋದು ಇಲ್ಲಿ ಒಂದು ಮಾಡಿದ್ದಾರೆ. ಸಿಲೆಬಸ್ ಬಗ್ಗೆ ತಾವು ನೋಡಬಹುದು ಜನರಲ್ ಅವೇರ್ನೆಸ್ ಗೆ 25 ಕ್ವಶನ್ಸ್ ಇರುತ್ತೆ, 25 ಮಾರ್ಕ್ಸ್ ಇರುತ್ತೆ. ಜನರಲ್ ಇಂಗ್ಲಿಷ್ ನಲ್ಲಿ 25 ಕ್ವಶನ್ಸ್ 25 ಮಾರ್ಕ್ಸ್, ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಗೆ 25 ಕ್ವಶನ್ಸ್ 25 ಮಾರ್ಕ್ಸ್, ರೀಸನಿಂಗ್ ಮತ್ತು ಕಂಪ್ಯೂಟರ್ ನಾಲೆಡ್ಜ್ ಮೇಲೇನು ಕೂಡ 25 ಕ್ವಶನ್ಸ್ 25 ಮಾರ್ಕ್ಸ್ ಸಹ ಇಲ್ಲಿ ಒಂದು ಕೇಳಿದ್ದಾರೆ. ಟೋಟಲ್ ಆಗಿ ತಾವು ಅಬ್ಸರ್ವ್ ಮಾಡಿದಿರಾ ಅನ್ಕೊಂತೀನಿ. ಈ ಒಂದು ಎಕ್ಸಾಮ್ ಪ್ಯಾಟರ್ನ್ ಗೆ ರಿಲೇಟೆಡ್ ಆಗಿರುವಂತಹ ಒಂದು ಯಾವ ಒಂದು ಬುಕ್ಸ್ ಅನ್ನ ನಾವು ಓದಬೇಕು ಪ್ರಿಪರೇಷನ್ ಗೆ ಅಂತ ಹೇಳಿದಾದ್ರೆ ತಾವು ಡಿಸ್ಕ್ರಿಪ್ಷನ್ ತಾವು ಚೆಕ್ಔಟ್ ಅನ್ನ ಮಾಡಬಹುದು. ಅಲ್ಲಿ ಒಂದು ಕೆಲವೊಂದು ಬುಕ್ಸ್ ಗಳ ಒಂದು ಲಿಂಕ್ ಅನ್ನ ನಾನು ಪ್ರೊವೈಡ್ ಎಂದು ಮಾಡಿರ್ತೀನಿ. ನಂತರ ಇಲ್ಲಿ ಒಂದು ಎಕ್ಸಾಮ್ ಸೆಂಟರ್ಸ್ ಬಗ್ಗೆ ತಾವು ಇಲ್ಲಿ ಒಂದು ಗಮನ ಕೊಡಬಹುದು ಸ್ನೇಹಿತರೆ. ತಾವು ನೋಡಬಹುದು ಒಂದು ಹುಬ್ಬಳ್ಳಿ, 2 ಧಾರವಾಡ, ಮೈಸೂರು ಮತ್ತು ಮಂಗಳೂರು, ಈ ಒಂದು 4 ಒಂದು ಸೆಂಟರ್ ಅನ್ನೋದು ಇಲ್ಲಿ ಒಂದು ಮೆನ್ಷನ್ ಅನ್ನೋದು ಮಾಡಿದ್ದಾರೆ. ಓಕೆನಾ, ತಮಗೆ ಒಂದು ಹತ್ತಿರವಾಗುವಂತಹ ತಮಗೆ ಒಂದು ಹೋಗಿ ಬರುವುದಕ್ಕೆ ಒಂದು ಒಳ್ಳೆಯ ಒಂದು ಪ್ಲೇಸ್ ಅಂತಹ ಯಾವ್ದು ಇದ್ರೆ ತಾವು ಅಂತಹ ಒಂದು ಎಕ್ಸಾಮ್ ಸೆಂಟರ್ಸ್ ಅನ್ನ ತಾವು ಸೆಲೆಕ್ಟ್ ಮಾಡಿಕೊಂಡು ಈಸಿಯಾಗಿ ಆರಾಮ್ಸೆ ತಾವು ಆ ಒಂದು ಎಕ್ಸಾಮ್ ಅನ್ನು ತಾವು ಬರೆದು ತಾವು ಬರಬಹುದು. ಓಕೆ,
ನಂತರ ಯಾವ ರೀತಿ ಬ್ರದರ್ ನಾವು ಅಪ್ಲೈನ ಮಾಡಬಹುದು ಅಂದ್ರೆ ಸ್ನೇಹಿತರೆ, ಸಿಂಪಲ್ ಆಗಿ ತಾವು ಡಿಸ್ಕ್ರಿಪ್ಷನ್ ತಾವು ಚೆಕ್ಕೊಂಡನ್ನ ಮಾಡಿ ಈಸಿ ಆಗಿರುವಂತಹ ಒಂದು ಡೈರೆಕ್ಟ್ ಆಗಿರುವಂತಹ ಒಂದು ಅಪ್ಲೈ ಮಾಡುವಂತಹ ಒಂದು ಲಿಂಕ್ ಅನ್ನ ಕೊಟ್ಟಿರ್ತೀನಿ. ಆ ಒಂದು ಲಿಂಕ್ ಮೇಲೆ ತಾವು ಏನೋ ಒಂದು ಕ್ಲಿಕ್ ಅನ್ನ ಮಾಡಿ ಆನ್ಲೈನ್ ರಿಜಿಸ್ಟ್ರೇಷನ್ ಅನ್ನೋದು ತಾವು ಇಲ್ಲಿ ಒಂದು ಮಾಡ್ಕೋಬೇಕಾಗಿರುತ್ತೆ. ಓಕೆ, ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ ನಂತರ ಏನು ಪೇಮೆಂಟ್ ಏನಿದೆ ಆ ಒಂದು ಪೇಮೆಂಟ್ ಅನ್ನ ಮಾಡಬೇಕು. ಏನೋ ಒಂದು ಜನರಲ್ OBC 800 ಮತ್ತು SC ST ಇರೋರಿಗೆ ಏನೋ ಒಂದು 175 ರೂಪಾಯಿ ಅಂತ ಏನಿದೆ ಆ ಒಂದು ಪೇಮೆಂಟ್ ಅನ್ನ ಮಾಡಿ ನಂತರ ಕಂಪ್ಲೀಟ್ ಆಗಿರುವಂತಹ ಒಂದು ಅಪ್ಲಿಕೇಶನ್ ಫಾರ್ಮ್ ಅನ್ನ ಫಿಲ್ ಅನ್ನ ಮಾಡಿ ಆ ಒಂದು ಅಪ್ಲಿಕೇಶನ್ ಫಾರ್ಮ್ ಅನ್ನ ತಾವು ಪ್ರಿಂಟ್ ಔಟ್ ಅನ್ನ ತಗೊಂಡು ತಾವು ಇಟ್ಕೋಬೇಕಾಗಿರುವಂತದ್ದು. ಇಷ್ಟು ಸ್ನೇಹಿತರೆ ಈ ಒಂದು ಜಾಬ್ ರಿಲೇಟೆಡ್ ಆಗಿರುವಂತಹ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಮಾಹಿತಿ ಆಗಿರುತ್ತೆ. ಸ್ನೇಹಿತರೆ, ಇದು ಒಂದು ಇಂಡಿಯನ್ ಬ್ಯಾಂಕ್ ಕಡೆಯಿಂದ ರಿಲೀಸ್ ಮಾಡಿರುವಂತಹ ಆಸ್ ಎ ಅಪ್ರೆಂಟಿಸ್ ನ ಒಂದು ಆಧಾರದ ಮೇಲೆ ಇಲ್ಲಿ ಒಂದು ಅಪ್ಲಿಕೇಶನ್ ನ ಇಲ್ಲಿ ಒಂದು ರಿಲೀಸ್ ಅನ್ನೋದು ಮಾಡಿರ್ತಾರೆ. ತಾವು ಅಪ್ಲೈ ಮಾಡಿದ ನಂತರ ನಮ್ಮ ಒಂದು ಕರ್ನಾಟಕದಲ್ಲಿ ಇರುವಂತಹ ಈ ಒಂದು ಇಂಡಿಯನ್ ಬ್ಯಾಂಕ್ ನಲ್ಲಿ ಆಸ್ ಎ ಅಪ್ರೆಂಟಿಸ್ ಆಗಿ ತಾವು ಕೆಲಸವನ್ನ ಮಾಡಬೇಕಾಗಿರುತ್ತದೆ. ಸುಮಾರು 1 ವರ್ಷದ ತಾವು ಕೆಲಸವನ್ನ ತಾವು ಮಾಡಬೇಕಾಗಿರುತ್ತೆ. ಅಷ್ಟೇ ಅಲ್ಲ, ಪ್ರತಿ ತಿಂಗಳಿಗೆ 15,000 ಒಂದು ಸ್ಟೇಫೆಂಡ್ ಅಥವಾ ಒಂದು ಸ್ಯಾಲರಿ ಸಹ ಇಲ್ಲಿ ಒಂದು ಪ್ರೊವೈಡ್ ಅನ್ನೋದು ಮಾಡ್ತಾರೆ. ಬ್ರದರ್, ಇದು ಒಂದು ಪರ್ಮನೆಂಟ್ ಜಾಬ್ ಅಂದ್ರೆ ಖಂಡಿತವಾಗಿ ಪರ್ಮನೆಂಟ್ ಜಾಬ್ ಅಲ್ಲ. 1 ವರ್ಷದ ತಾವು ಏನೋ ಒಂದು ಒಳ್ಳೆಯ ಒಂದು ಅನುಭವ ಅಥವಾ ಒಂದು ಎಕ್ಸ್ಪೀರಿಯನ್ಸ್ ಅನ್ನ ತಾವು ಬ್ಯಾಂಕ್ ಫೀಲ್ಡ್ ನಲ್ಲಿ ತಾವು ಇಲ್ಲಿ ಒಂದು ಪಡ್ಕೊಂಡು ಒಂದು ಸರ್ಟಿಫಿಕೇಟ್ ಕೂಡ ಈ ಒಂದು ಇಂಡಿಯನ್ ಬ್ಯಾಂಕ್ ಕಡೆಯಿಂದ ತಮಗೆ ಒಂದು ಪ್ರೊವೈಡ್ ಅನ್ನೋದು ಮಾಡಿಕೊಡ್ತಾರೆ. ಅಂದ್ರೆ ಯಾವುದೇ ಒಂದು ಬ್ಯಾಂಕ್ ನಲ್ಲಿ ಈ ಒಂದು ಬ್ಯಾಂಕ್ ರಿಲೇಟೆಡ್ ಆಗಿರುವಂತಹ ಒಂದು ಹುದ್ದೆಗಳನ್ನ ರಿಲೀಸ್ ಅನ್ನ ಮಾಡಿದ್ರೆ ತಾವು ಅಪ್ಲೈ ಇಲ್ಲ ಮಾಡಿದ್ರೆ ತಾವು ಆಸ್ ಎ ಫ್ರೆಶರ್ ಅಂತ ತಮಗೆ ಏನು ಒಂದು ತಗೊಳ್ಳಲ್ಲ, ಆಸ್ ಎ ಎಕ್ಸ್ಪೀರಿಯನ್ಸ್ ಕ್ಯಾಂಡಿಡೇಟ್ ಅಂತ ಇಲ್ಲಿ ತಮ್ಮನ್ನ ಮೊಟ್ಟ ಮೊದಲು ತಮಗೆ ಇಲ್ಲಿ ಒಂದು ತಗೊಂತಾರೆ. ಏನಕ್ಕೆ ತಮ್ಮ ಬಳಿ ಸರ್ಟಿಫಿಕೇಟ್ ಇರುತ್ತೆ, ಆಸ್ ಎ 1 ವರ್ಷದ ಒಂದು ಎಕ್ಸ್ಪೀರಿಯನ್ಸ್ ಸಹ ಇರುತ್ತೆ. ಬಹಳ ಬೇಗ ತಮಗೆ ಇಲ್ಲಿ ಒಂದು ಜಾಬ್ ಅನ್ನ ಪಡ್ಕೊಳ್ಳುವಂತಹ ಒಂದು ಬಹಳಷ್ಟು ಒಂದು ಚಾನ್ಸಸ್ ತಮಗೆ ಒಂದು ಸಿಗುತ್ತೆ. ಯಾರೆಲ್ಲ ಒಂದು ಫ್ರೀ ಆಗಿದ್ದೀರಿ, ಒಂದು ಡಿಗ್ರಿಯನ್ನ ಮುಗಿಸ್ಕೊಂಡು ಪ್ರತಿಯೊಬ್ಬರು 15,000 ಒಂದು ಸ್ಟೇಪೆಂಡ್ ಅನ್ನ ಪಡ್ಕೊಂಡು 1 ವರ್ಷದ ಒಂದು ಎಕ್ಸ್ಪೀರಿಯನ್ಸ್ ಅಥವಾ ಒಂದು ಅನುಭವನ ತಾವು ಪಡ್ಕೊಳ್ಳುವಂತ ಒಂದು ಒಳ್ಳೆಯ ಒಂದು ಅವಕಾಶವನ್ನ ಇಲ್ಲಿ ಒಂದು ಮಾಡಿಕೊಟ್ಟಿದ್ದಾರೆ.